ಮಾಡ್ತೀವಿ. ಈ ನಡುವೆ ಕೆಲವೊಂದು ಅಲ್ಲಿ ಇಲ್ಲಿ ಪುಕಾರ್ಗಳಾಗ್ತಾ ಇದೆ. ಏನಂತ ಪುಕಾರ? ಸರ್ಕಾರದಲ್ಲಿ ದುಡ್ಡಿಲ್ಲ, ಸರ್ಕಾರದಲ್ಲಿ ದುಡ್ಡಿಲ್ಲ, ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಪುಕಾರ್ಗಳಾಗ್ತಾ ಇದೆ. ನಮಗೆ ಸರ್ಕಾರದಲ್ಲಿ ದುಡ್ಡು ಜಾಸ್ತಿ ಆಗೋಗಿದೆ, ದುಡ್ಡು ಕಮ್ಮಿ ಆಗಿಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸರ್. ಬೇಕಂತ ಅವೆಲ್ಲ ಇವಾಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ತಿಳ್ಕೊಬಹುದು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ತಿಳ್ಕೊಳ್ಬಹುದು. ದುಡ್ಡು ಜಾಸ್ತಿ ಆಗಿದೆ, ರೆವಿನ್ಯೂ ಜಾಸ್ತಿ ಬರ್ತಾ ಇದೆ ಸರ್. ಮೊದಲಿಗಿಂತ ರೆವಿನ್ಯೂ GST ಆದ್ಮೇಲೆ ರೆವಿನ್ಯೂ ಜಾಸ್ತಿ ಇದೆ, ನಮಗೆ ದುಡ್ಡು ಜಾಸ್ತಿ ಬರ್ತಾ ಇದೆ. ಇಲ್ಲಾಂದ್ರೆ ಸುಮ್ಮನೆ ಸ್ಪೆಷಲ್ ಗ್ರಾಂಟ್ ಹೇಳ್ಬಿಟ್ಟು CM 50 ಕೋಟಿ 100 ಕೋಟಿ ಏನಾದ್ರು ಕೊಡ್ತಾರೆ, ದುಡ್ಡು ಇಲ್ಲದೆ ಅದು ಕೊಡಕ್ಕಾಗುತ್ತಾ? ಅದು ಕೊಡ್ತಾ ಇದ್ದಾರೆ. ಆಮೇಲೆ ಗುರುಭವನ ವಿಚಾರ ಹೇಳಿದ್ರು. ಗುರುಭವನಕ್ಕೂ ಎಷ್ಟೋ ವರ್ಷಗಳಿಂದ ಕೋಲಾರ ಹೆಡ್ ಕ್ವಾರ್ಟರ್ ಗುರುಭವನ ಇಲ್ಲ. ಮುಳಬಾಗಿಲಲ್ಲಿ ನಾನು ಗುರುಭವನ ಮಾಡಿಸ್ಕೊಟ್ಟೆ, ಇನಾಗ್ರೇಷನ್ ಮಾಡಿದೆ, ಗುರುಭವನ ಮಾಡಿಸ್ಕೊಟ್ಟೆ. ನಾನು ಮಾಡ್ಕೊಟ್ಟಿದ್ದಷ್ಟೇ. ಇವತ್ತು ಅಲ್ಲಿ ಪೇಂಟು ನೋಡಿಲ್ಲ, ಅದಕ್ಕೆ ಹಂಗೆ ಇದೆ, ಪೇಂಟು ಮಾಡಿಲ್ಲ, ಗಲೀಜಾಗಿ ಇದೆ. ಬೇಜಾರಾಗುತ್ತೆ ನಾವು ಮಾಡಿರೋದೆಲ್ಲ ನೋಡಿದಾಗ ಬೇಜಾರಾಗುತ್ತೆ ನಮಗೆಲ್ಲ. ಖಂಡಿತವಾಗ್ಲೂ ಇವತ್ತು ಗುರುಭವನಕ್ಕೆ 2.5 ಕೋಟಿ ನಾನು ಕೊಟ್ಟು, ಸರ್ಕಾರದ ಅನುದಾನ ಕೊಟ್ಟು ಇವಾಗ ಗುರುಭವನವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅವ್ರು 1 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀವಿ ಅಂತ ಹೇಳಿದರೆ 1 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ತೀವಿ. ಖಂಡಿತವಾಗ್ಲೂ ಸರ್, ನೀವೆಲ್ಲ ಒಪ್ಪಿಲ್ದಿದ್ದೀರಾ. ನೀವೇನು IMAX ಲೈಟ್ ಕೇಳಿದ್ದೀರಾ, ಇಮ್ಮಿಡಿಯೇಟ್ ಆಗಿ ನಮ್ಮ ಕೈಯಲ್ಲೇ ಇದೆ. ಅದು ಅನಿಲನವರ ಅನುದಾನದಲ್ಲಿ ಒಂದು, ನನ್ನ ಅನುದಾನದಲ್ಲಿ 2 IMAX ಲೈಟನ್ನು ಹಾಕ್ಕೊಡ್ತೀವಿ. ಇಮಿಡಿಯೇಟ್ ಆಗಿ ಮಾಡ್ಬೋದು, ಅದೇ ಲೇಟ್ ಆಗುತ್ತೆ. ಆಮೇಲೆ ಲೈಬ್ರರಿ ಬಗ್ಗೆ ಬೇರೆ ನಿಮಗೆ ಎಮರ್ಜೆನ್ಸಿ ಬುಕ್ಸ್ ಏನಾದರೂ ಲೈಬ್ರರಿಗೆ ಇನ್ನೂ ಕೊರತೆ ಇದೆ ಅಂತ ಹೇಳಿದ್ರೆ, ನನ್ನ KLED ಫಂಡಲ್ಲಿ 5 ಲಕ್ಷ ರೂಪಾಯಿವರೆಗೂ ನಾನು ಬುಕ್ಸನ್ನು ಲೈಬ್ರರೀಸ್ಗೆ ಕೊಡೋದು ಪ್ರಾವಧಾನ. 5 ಲಕ್ಷವರೆಗೂ ಕೊಡ್ಬೋದು. ಹೋದ್ಸಲಿ ಬಜೆಟಲ್ಲಿ ಇದರಲ್ಲಿ ನಮ್ಮ UT ಖಾದರ್ ಸಾಹೇಬರು ಆ ಒಂದು ಪ್ರಾವಧಾನ ಮಾಡಿಕೊಟ್ಟು ನಮಗೆ, ಸ್ಪೀಕರ್ ಅವರು ಆ ಪ್ರಾವಧಾನ. ಇವಾಗ ನೀವೇನಾದರೂ ಹೇಳಿದ್ರೆ ಎಷ್ಟು ಬುಕ್ಸ್ ತೊಗೊಳ್ತೀರೋ, ಎಲ್ಲಿ ತೊಗೊಳ್ತೀರಿ ನೀವು ಹೇಳಿದ್ರೆ, ನಾನು DC ಅವ್ರಿಗೆ ಲೆಟರ್ ಕೊಟ್ಬಿಟ್ಟು ಅಲ್ಲಿಂದ ಅವ್ರಿಗೆ ಆನ್ಲೈನ್ ಅಮೌಂಟ್ ಟ್ರಾನ್ಸ್ಫರ್ ಮಾಡಿಸ್ತೀನಿ, ನಿಮ್ಮ ಬುಕ್ಸ್ ಆಟೋಮೆಟಿಕ್ ನಿಮ್ಗೆ ಬರುತ್ತೆ. ಅದನ್ನು ಬೇಕಂದರೆ 5 ಲಕ್ಷ ರೂಪಾಯಿವರೆಗೂ ನಾನು ಪ್ರಾವಧಾನ ಇದೆ. ಆ 5 ಲಕ್ಷ ರೂಪಾಯಿವರೆಗೂ ನಾನು ನಿಮಗೆ ಬುಕ್ಸ್ ಕೊಡಿಸೋದಕ್ಕೂ ಸಿದ್ಧವಾಗಿದ್ದೀವಿ. ಆಮೇಲೆ ವಾಟರ್ ಫಿಲ್ಟರ್ ಏನಿದ್ದೀರಾ, ನೀವು ಜಾಗ ಎಲ್ಲಿ ಅಂತ ತೋರಿಸಿದ್ರೆ ವಾಟರ್ ಫಿಲ್ಟರ್ ಬೇಕಾದ್ರೆ ಈ ವೀಕಲ್ಲಿ ನಾವು ಸ್ಟಾರ್ಟ್ ಮಾಡಿಸಿ ಒಂದು 20 ದಿವಸ ಆಗುತ್ತೆ ಅದು ಕಂಪ್ಲೀಟ್ ಆಗೋದಕ್ಕೆ. ವಾಟರ್ ಫಿಲ್ಟರನ್ನು ನಾವು ಇಮಿಡಿಯೇಟ್ ಆಗಿ ಹಾಕ್ಕೊಡ್ತೀವಿ. ಸ್ವಲ್ಪ ದೊಡ್ಡದೇ ಹಾಕೋಣ. ಯೂಸಿಂಗ್ಸ್ ನೀವು ಬಾಟ್ಲಲ್ಲಿ ಇಟ್ಕೊಳ್ಳೋ ಹತ್ರ ದೊಡ್ಡದು ಫ್ಲ್ಯಾಂಟ್ ಒಂದು ಹಾಕ್ಸಿ ಇಲ್ಲಿ ಮಾಡ್ಕೊಡೋಣ. ಇನ್ನೊಂದು ನಿಮ್ಗೆ ಏನಾದರೂ ಒಳಗಡೆ ನೀರೇನಾದರೂ ಇಲ್ಲದೆ ಇದ್ರೆ ಹೇಳ್ರಿ, ಅದಕ್ಕೂ ಬೇಕಂದ್ರೆ ಸಪ್ರೇಟಾಗಿ ಬೋರ್ವೆಲ್ ಹಾಕೇನೆ ನಿಮಗೆ ಕೋರ್ಟ್ಗೆ ಬೋರ್ ಇದ್ರೆ ಮೋಟರ್ ಹಾಕ್ಕೊಡ್ತೀವಿ. ಮೋಟರ್ ಇದ್ರೆ ಏನಾದರೂ ಮೋಟರ್ ರಿಪೇರಿಗೆ ಅದೊಂದು ಸೋಲಾರ್ದು ಸರ್ ಯಾವುದರಲ್ಲಿ ಪ್ರಾವಿಷನ್ ಇದೆ ಅಂತ ನಾವು ನೋಡ್ಕೊಳ್ಬೇಕಂದ್ರೆ ನಾವು ಹೇಳ್ಬಾರ್ದು. ಯಾಕಂದ್ರೆ ಹೇಳಿದ ಮೇಲೆ ಇಲ್ಲಿ ನಿಮ್ಮ ಹತ್ರ ಅದೆಲ್ಲ ನೋಡ್ಕೋಬೇಕು ನಾವು, ಯಾಕಂದ್ರೆ ತಪ್ಪಬಾರದು. ಅದೊಂದು ಇಂಪಾರ್ಟೆಂಟು. ಸೋಲಾರ್ದು ಯಾವ ರೀತಿಯಲ್ಲಿ ಪ್ರಾವಿಷನ್ ಮಾಡ್ಬೋದಾ, ಇಲ್ಲ ನಾವು CMIDP ಮಾಡ್ಕೋಬೋದಾ, ಇಲ್ಲ ಸ್ಪೆಷಲ್ ಗ್ರಾಂಟ್ ಯಾವುದನ್ನ ಬೇರೆ ಅದರಲ್ಲಿ ಮಾಡ್ಬೋದಾ ಅನ್ನೋದನ್ನ ತಿಳ್ಕೊಳ್ತೀವಿ. ಯಾವುದ್ರಲ್ಲಾದ್ರೂ ಪ್ರಾವಿಷನ್ ಇದ್ರೆ ಖಂಡಿತವಾಗ್ಲೂ ನಾವು ಮಾಡ್ಕೊಳ್ತೀವಿ. ಇಲ್ಲ ಅದಕ್ಕೆ ಬೇರೆ ಒಂದು ಆಪ್ಷನ್ ಹುಡ್ಕೊಂಡು, ನನಗೆ ಇವಾಗ ನಿಮ್ಮ ಹತ್ರ ಎದುರುಗಡೆ ಹೇಳಕ್ಕಾಗೋದಿಲ್ಲ, ಬೇರೆ ಆಪ್ಷನ್ಸ್ ಹುಡುಕ್ತೀನಿ, ನಾನು ಹುಡುಕ್ತೀವಿ ಅಂತ ಹೇಳ್ತೀವಿ. ಆಮೇಲೆ ಪಕ್ಕದಲ್ಲಿ 2 ಎಕರೆ ಜಾಗ ವಿಚಾರ ಹೇಳಿದ್ರಿ. ಜಾಗದ್ದು ಈ ಸಲ ಅಸೆಂಬ್ಲಿ ನಡೆಯುವ ನಮ್ಮ ಟೈಮಲ್ಲಿ ಮಿನಿಸ್ಟರ್ಸ್ ಹತ್ರ ನಾನು, ಅನಿಲಣ್ಣವರು ನಾವೆಲ್ಲರೂ ಮಾತಾಡಿ ಖಂಡಿತವಾಗ್ಲೂ ಆ ಜಾಗವನ್ನು ನಿಮಗೆ ಮಾಡಿಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅದು ಆಗುತ್ತಾ ಆಗಲ್ವಾ ಅಂತ ನಾನು ಹೇಳೋದಿಲ್ಲ, ಯಾಕಂದ್ರೆ ಅದನ್ನು ಪ್ರಯತ್ನ ಮಾಡ್ತೀವಿ. ನಾವು ಮ್ಯಾಕ್ಸಿಮಮ್ ಆಗಿ ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ. ಇವಾಗ ಮೆಡಿಕಲ್ ಕಾಲೇಜ್ಗೆ ಜಾಗ ಮಾಡಕ್ಕೆ ಹೋಗಿದ್ದೀವಿ ಸರ್. ಮೆಡಿಕಲ್ ಕಾಲೇಜ್ ಲೈಸೆನ್ಸ್ ಬಂದಿದೆ, ಇನ್ಸ್ಪೆಕ್ಷನ್ ಆಗಿದೆ, ಎಲ್ಲ ಆಗಿದೆ. ನಮ್ಗೆ ಇವಾಗ ಇಮಿಡಿಯೇಟ್ ಆಗಿ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಮಾಡೋದಕ್ಕೆ ಕಟ್ಟಡ ಬೇಕು. ನಮಗೆ ಬಿಲ್ಡಿಂಗ್ ಕಟ್ಟಕ್ಕೆ ಹೋದ್ರೆ 3 ವರ್ಷ ಟೈಮ್ ಬೇಕಾಗುತ್ತೆ ಸರ್. ಅದು ಕಟ್ಕೊಂಡು 3 ವರ್ಷ ಆಗಲಿ, ನೆಕ್ಸ್ಟ್ ಇಯರ್ಗೆ ನಾವು ಮೆಡಿಕಲ್ ಕಾಲೇಜನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋದು ಉದ್ದೇಶ ನಮ್ಮಲ್ಲಿ ಇದೆ. ಆದರೆ ಅದಕ್ಕೆ ಕಟ್ಟಡವನ್ನು ಸರ್ಕಾರಿ ಕಟ್ಟಡ ಎಲ್ಲಿದೆ ಅಂತೆಲ್ಲ ಪತ್ತೆ ಮಾಡಿದ್ದೀವಿ. ಇಮಿಡಿಯೇಟ್ ಆಗಿ ಮೆಡಿಕಲ್ ಕಾಲೇಜು ನಾವು ಸ್ಟಾರ್ಟ್ ಮಾಡಿದ್ರೆ ಒಂದು 240 ಜನ ಸ್ಟಾಫ್ ಬರ್ತಾರೆ ನಮಗೆ. ಆವಾಗ ಎಲ್ಲ ಸರ್ಜನ್ಸು ಬರ್ತಾರೆ, ಎಲ್ಲ ಸರ್ಜನ್ಸು. ಇವಾಗ ನಿಮ್ಮಲ್ಲಿ ಇದಲ್ಲ, ಜೂನಿಯರು, ಸೀನಿಯರು, ಎಕ್ಸ್ಟ್ರಾ ಸೀನಿಯರು ಅಂತ ಇದಾರಲ್ಲ, ಆ ಥರ ನಮ್ಮಲ್ಲಿನೂ ಡಾಕ್ಟರ್ಸ್ ಎಲ್ಲರೂ ಬರ್ತಾರೆ. ಅವಾಗ ಬೆಂಗಳೂರಿಗೆ ಹೋಗುವಂಥ ಅವಶ್ಯಕತೆನೇ ಇರಲ್ಲ, ಎಲ್ಲರೂ ನಮ್ಮ SNR ಹಾಸ್ಪಿಟಲ್ ನೋಡ್ಕೋಬಹುದು. ಅದಕ್ಕೂ ಒಂದು ಪ್ಲಾನ್ ಮಾಡ್ತಾ ಇದ್ದೀವಿ, ಅದು ನೋಡೋಣ. ಅದರಿಂದ ಈ ಜಾಗದ ವಿಚಾರ ಬಂದಾಗ ಖಂಡಿತವಾಗ್ಲೂ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅನಿಲ್ಲ ನಾವು. ಆಮೇಲೆ ನೀವು ಹೇಳಿರೋದ್ರಲ್ಲಿ 2 ಮಾತ್ರ ಇವಾಗ ಪೆಂಡಿಂಗ್ ಇದೆ. ಒಂದು ಸೋಲಾರ್ದು, ಇನ್ನೊಂದು ಈ ಜಾಗದ ವಿಚಾರ ಅದನ್ನು ಮಾಡಿಸ್ತೀವಿ ನಾವು, ಖಂಡಿತವಾಗ್ಲೂ ಮಾಡಿಸ್ತೀವಿ. ಇವಾಗ ಅನಿಲ್ ಇದ್ರು ಕೃಷ್ಣ ಬೈರೇಗೌಡ ಇರ್ಬೇಕಂದ್ರೆ ಪಾರ್ಕಿಗೆ ಕೊಡಿಸಿದ್ದೀವಿ, ಇದನ್ನ ಯಾಕೆ ಕೊಡ್ಸೋಕ್ಕಾಗೋದಿಲ್ಲ, ಇದನ್ನು ಕೊಡಿಸ್ಬೋದು ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ನಾವು ಮಾತಾಡಿ ಮಾಡ್ತೀವಿ. ಆಮೇಲೆ ಅದರಲ್ಲಿ ಕಟ್ಟಡ ಕಟ್ಟೋದಕ್ಕೆ ಅದು ಎಷ್ಟು ಅಮೌಂಟ್ ಬೇಕೋ ಅಷ್ಟೂ ಬೇಕಂದ್ರೆ 10 ದಿವಸದಲ್ಲೇ ಕೊಡೋದಕ್ಕೂ ನಾನು ಸಿದ್ಧವಾಗಿದ್ದು ಕೊಡಿಸ್ತೀನಿ. 1 ಕೋಟಿ ಆಗಲಿ, 2 ಕೋಟಿ ಆಗಲಿ, 3 ಕೋಟಿ ಆಗಲಿ, ನಾವು ಕೊಡೋದಕ್ಕೆ ದುಡ್ಡು ನಮ್ಮ ಹತ್ರ ರೆಡಿ ಇದೆ. ಸ್ಪೆಷಲ್ ಗ್ರಾಂಟ್ ಇದೆ, ಎಲ್ಲವೂ ಇದೆ. ಇವಾಗ ಟೌನಿಗೆ ಅಂತ ಒಂದು 27 ಕೋಟಿ ಟೌನಿಗೆ ಇದೆ. ಒಂದು 65 ಕೋಟಿ ನಮಗೆ UGD ಮಿಸ್ಸಿಂಗ್ ಲೈನ್ ಮಾಡೋಕ್ಕಿದೆ, ಈಗ ಟೆಂಡರ್ ಆಗೋಗಿರೋದೆಲ್ಲ. ಆಮೇಲೆ ನಮಗೆ ಅಂತರ್ಗಂಗೆಯಿಂದ ಈ ಕಾಲುವೆ ಬರೋದು, ಕೋಲಾರ ಮನೆ ಕೆರೆಗೆ ಹೋಗುವಂಥ ಕಾಲುವೆದು ಒಂದು 98 ಕೋಟಿ ದುಡ್ಡು, ಅದಕ್ಕೆ ಸೈಡ್ ವಾಲ್ ಕಟ್ಟಿ ಕ್ಲೀನ್ ಮಾಡೋದಕ್ಕೆ, ಅಲ್ಲಿಂದ ಮೇಲಿಂದ ಸೈಡ್ ವಾಲ್ 98 ಕೋಟಿ, ಅದು ಟೆಂಡರ್ ಆಗಿದೆ. ಇದೆಲ್ಲವನ್ನು ಮಾಡಿಟ್ಕೊಂಡಿದ್ದೀವಿ. ಇವಾಗ ಏನಕ್ಕೆ ಕೆಲಸ ಸ್ಟಾರ್ಟ್ ಮಾಡೋದು ಸ್ವಲ್ಪ ಸ್ಲೋ ಮಾಡಿದ್ದೀನಿ ಅಂದರೆ UGD ಮಿಸ್ಸಿಂಗ್ ಲೈನು
ಎಲ್ಲೆಲ್ಲಿ ಹೋಗಿದೆ ಅದನ್ನೆಲ್ಲ ರಿಪೇರಿ ಮಾಡುವಾಗ ರೋಡ್ಗಳು ಹೊಸದಾಗಿ ಹಾಕಿದ್ರೆ ಹೊಡೆದಾಗ್ತಿರೋದಕ್ಕೋಸ್ಕರ ಇದೆಲ್ಲ ಪೆಂಡಿಂಗ್ ಇಟ್ಕೊಂಡಿದ್ದೀವಿ. ಈ ತರ ಎಲ್ಲಾದ್ರಲ್ಲೂ ನಮ್ಮ ಹತ್ರ ಅನುದಾನ ಇದೆ. ಯಾವುದ್ರಲ್ಲೂ ಒಂದರಲ್ಲಿ ವಕೀಲರಿಗೆ ಸೇರಿಸ್ಕೋಬಹುದು. ನಾವು ಸ್ಪೆಷಲ್ ಗ್ರಾಂಟ್ ಅಲ್ಲಿ 20 ಕೋಟಿನಲ್ಲೂ 27 ಕೋಟಿ ಇದೆ, 17 ಕೋಟಿ ಒಂದು ನಮ್ಮ ವೇಮಗಲ್ಪುರದಲ್ಲಿ ಪಟ್ಟಣ ಪಂಚಾಯತಿ. ಈ ರೀತಿಯಲ್ಲಿ ಸ್ಪೆಷಲ್ ಗ್ರಾಂಟ್ ಅಲ್ಲಿ ನಿಮ್ಮ ಬಿಲ್ಡಿಂಗ್ಗೆ ಯಾವ್ದ್ರಲ್ಲಾದ್ರೂ ಒಂದರಲ್ಲಿ ಸೇರಿಸ್ಕೋಬಹುದು, ಸೇರಿಸೋದಕ್ಕೇನಿಲ್ಲ.